ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಕಳೆದ ವಿಡಿಯೋದಲ್ಲಿ ನಾವು ಸೇವಿಸುವ ಆಹಾರ ಯಾವ ರೀತಿ ಶಕ್ತಿಯಾಗಿ ಅದು ಪರಿವರ್ತನೆ ಹೊಂದದೆ ಪೋಲಾಗುತ್ತೆ ಅಂತ ತಿಳಿಸಿದ್ದೀನಿ. ಹಾಗಾದರೆ ನಮ್ಮ ಶಕ್ತಿಯನ್ನು ಯಾವ ರೀತಿ ನಾವು ಉಳಿಸ್ಕೋಬೇಕು, ನಾವು ಸೇವಿಸುವ ಆಹಾರದಲ್ಲಿರುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ನಾವು ಉಳಿಸ್ಕೋಬೇಕು ಅಂತ ನಾವು ನೋಡೋದಾದರೆ, ನಮ್ಮ ಪೂರ್ವಜರು ಶಕ್ತಿಯನ್ನು ತೇಜಸ್, ಯಜಸ್ ಆ ಥರ ಎಲ್ಲ ಕರಿತಾ ಇದ್ದರು. ಅದನ್ನು ಪ್ರಾಣ ಅಂತ ಕರಿತಾ ಇದ್ದರು. ಅಂದರೆ ಅದು ನಮ್ಮ ದೇಹದ ಎಲ್ಲ ಕ್ರಿಯೆಗಳಿಗೂ ಒಂದು ಮೂಲ ಅನ್ಬೋದು, ಆಕಾರ ಅಂತ ಅನ್ಬೋದು. ಆದರೆ ನಮ್ಮ ದೇಹ ಏನು ಬ್ಯಾಟ್ರಿ ಥರ ಅಲ್ಲ. ಡೈರೆಕ್ಟಾಗಿ ಯೂನಿವರ್ಸಿಂದ ಬ್ಯಾಟ್ರಿ ಥರ ನಾವು ಶಕ್ತಿಯನ್ನು ಪಡ್ಕೊತೀವಿ ಅಂದರೆ ಸಾಧ್ಯ ಇಲ್ಲ. ಅದರ ಬದಲು ನಾವು ಸೇವಿಸುವ ಆಹಾರದಲ್ಲಿರುವ ಶಕ್ತಿಯನ್ನು ಪೋಲಾಗದಿದ್ದ ಹಾಗೆ, ವ್ಯಯ ಆಗದಿದ್ದ ಹಾಗೆ ತಡೆಗಟ್ಟಬಹುದು. ಇದರ ಜೊತೆಯಲ್ಲಿ ಯೂನಿವರ್ಸಲ್ ಎನರ್ಜಿಯ ಜೊತೆ ಒಂದು ಸಮನ್ವಯನ ನಾವು ಮಾಡಿಕೊಂಡ್ರೆ, ಒಂದು ಕೊಹೆರೆನ್ಸ್ ಅಂತ ಇದ್ದಾಗ ನಮ್ಮಲ್ಲಿ ಆ ಯಜಸ್ಸು ಅಥವಾ ತೇಜಸ್ಸು ಏನಿರುತ್ತೆ ಅದು ಹಾಗೆ, ಆ ಪ್ರಾಣ ಅಂತ ಏನಂತೀವಿ ಶಕ್ತಿ, ಅದು ಹಾಗೆ ಉಳ್ಕೊಳ್ಳುತ್ತೆ. ಹಾಗಾದರೆ ಯಾವ ವಿಧಾನ, ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ಬೋದು, ಬಯೋ ಎಲೆಕ್ಟ್ರಿಕ್ ಅನ್ಬೋದು, ನಾವು ಕ್ವಾಂಟಮ್ ಅಂತ ಅಂತೀವಿ. ಅಂದರೆ ಎನರ್ಜಿಯ ಮೂಲ, ಅದು ಫ್ರೀಕ್ವೆನ್ಸಿ ಆಗಿರಬಹುದು, ವೈಬ್ರೇಷನ್ ಆಗಿರ್ಬೋದು. ಇವುಗಳನ್ನು ಎಲ್ಲೂ ವ್ಯಯ ಆಗದಿದ್ದ ಹಾಗೆ, ಪೋಲಾಗದಿದ್ದ ಹಾಗೆ ಯಾವ ರೀತಿ ನಾವು ಮಾಡಬಹುದು ಅಂತ ನಾವು ನೋಡೋದಾದರೆ, ನಮ್ಮ ಪ್ರಾಚೀನ ಭಾರತೀಯ ಪದ್ಧತಿಯಲ್ಲಿ ಬಹಳಷ್ಟು ಅನುಕರಣೆಗಳನ್ನು, ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಆಚರಣೆಗಳ ಮೂಲ ಉದ್ದೇಶ ನಮ್ಮಲ್ಲಿರುವ ಶಕ್ತಿ ಸದ್ವಿನಿಯೋಗ ಆಗಬೇಕು, ಅದು ವ್ಯಯ ಆಗಬಾರ್ದು, ಎಲ್ಲೂ ಅದು ಲೀಕ್ ಅಥವಾ ಪೋಲಾಗಬಾರ್ದು ಅನ್ನುವ ಕಾರಣದಿಂದ ಬಹಳಷ್ಟು ಒಂದು ಆಚರಣೆಗಳನ್ನು ನಮ್ಮ ಪೂರ್ವಜರು ಅನುಸರಿಸ್ತಾ ಇದ್ದರು. ಈ ರೀತಿ ಮಾಡ್ತಾ ಇದ್ದಿದ್ದರಿಂದ ಅವರು ಪಡೆಯುವ ಶಕ್ತಿ, ಆಹಾರದ ಮುಖಾಂತರ ಪಡೆಯುವ ಶಕ್ತಿ ಸಂಪೂರ್ಣವಾಗಿ ಸದ್ವಿನಿಯೋಗ ಆಗ್ತಿತ್ತು. ಹಾಗಾದರೆ ಯಾವ ಆಚರಣೆಗಳಿಂದ ಇದನ್ನು ನಾವು ಮಾಡ್ಬೋದು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಮೌನ ಅಂತ ಹೇಳ್ತಾರೆ. ಮಾತು ಯಾರಾಡ್ತಾರೆ? ಬ್ರ್ಯಾಕೋ ರೀಜನ್, ನಮ್ಮ ಮೆದುಳಿನ ಬ್ರ್ಯಾಕೋ ಅನ್ನೋ ರೀಜನ್ನು, ಮೋಟಾರ್ ಕಾರ್ಟೆಕ್ಸು ಮತ್ತು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಇವುಗಳು ತುಂಬ ಹೆಚ್ಚು ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ. ಯಾವಾಗ ನಾವು ಮೌನ ವಹಿಸ್ತೀವಿ ಆವಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಹೃದಯದ ಬಡಿತ ಸಮಸ್ಥಿತಿಗೆ ಬರುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಆಗುತ್ತೆ, ಎಲ್ಲ ಕ್ರಿಯೆ ಯಾವುದು ಶೂಟಪ್ ಆಗಿರುತ್ತೆ ಆ ಎಲ್ಲ ಕ್ರಿಯೆ ಒಂದು ಹದ್ದುಬಸ್ತಿಗೆ ಬರೋದ್ರಿಂದ ಹೆಚ್ಚು ಶಕ್ತಿಯ ವ್ಯಯ ಆಗದೇ ಇದ್ದ ಹಾಗೆ ಈ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದನ್ನು ತಡೆಗಟ್ಟುತ್ತೆ. ಹಾಗಾಗಿ ಮೌನದಿಂದ ಬೇಕಾದಷ್ಟು ಎನರ್ಜಿ ಅಥವಾ ಶಕ್ತಿಯನ್ನು ನಾವು ಶೇಖರಣೆ ಮಾಡಬಹುದು. ಎಲ್ಲಿ ಬೇಕೋ ಅಲ್ಲಿ ಮಾತಾಡಿ, ಏಕೆಂದರೆ ನಮ್ಮ ಮಾತಿನಲ್ಲಿ ಒಂದು ಶಕ್ತಿ ಮಾತಾಡಬೇಕಾದ್ರೆ ಶಕ್ತಿ ಖರ್ಚಾಗುತ್ತೆ. ಹಾಗಾಗಿ ನಮ್ಮ ಮಾತಿಗೆ ಒಂದು ಬೆಲೆ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಮಾತು ಬೆಳ್ಳಿ, ಮೌನ ಬಂಗಾರ. ಅಂದರೆ ಬಂಗಾರಕ್ಕೆ ಏನಕ್ಕೆ ಮಾತನ್ನು ಹೋಲಿಸಿದ್ದಾರೆ ಅಂದರೆ ಅಲ್ಲಿ ಶಕ್ತಿಯ ವಿನಿಯೋಗ ಆಗ್ತಾ ಇದೆ. ಹಾಗಾಗಿ ಮಾತಾಡಬೇಕಾದ್ರೆ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಅರಿತವನು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಹಾಗಾಗಿ ಮಾತನ್ನು ತಿಳಿದವನು ತನ್ನ ಶಕ್ತಿಯನ್ನು ಎಲ್ಲೂ ವ್ಯಯ ಮಾಡದೇ ಇದ್ದ ಹಾಗೆ ಬಹಳ ಜೋಪಾನವಾಗಿ ಅವನು ಕಾಪಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು. ನಂತರ ಪ್ರಾಣಾಯಾಮ ಮಾಡಿದಾಗಲೂ ಶಕ್ತಿಯ ವ್ಯಯ ಆಗದಿದ್ದ ಹಾಗೆ ದೇಹ ಇರುವ ಶಕ್ತಿಯನ್ನೇ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಕಾಪಾಡ್ತಾ ಬರುತ್ತೆ. ಕಾರಣ, ಪ್ರಾಣಾಯಾಮ ಮಾಡಿದಾಗ ಅದರಲ್ಲಿ ಅನುಲೋಮ ವಿಲೋಮ ಆಗಿರ್ಬೋದು, ಭ್ರಮರಿ ಆಗಿರ್ಬೋದು, ಉಜ್ಜಯಿ ಪ್ರಾಣಾಯಾಮ, ಈ ರೀತಿ ಬೇರೆ ಬೇರೆ ಥರದ ಪ್ರಾಣಾಯಾಮಗಳನ್ನ ಮಾಡಿದಾಗ ದೀರ್ಘವಾದ ಉಸಿರನ್ನು ನಾವು ತಗೊತೀವಿ. ಹೆಚ್ಚಿನ ಆಕ್ಸಿಜನ್ನ ನಾವು ತಗೊಳ್ಳೋದ್ರಿಂದ ಮತ್ತು ಕುಂಭಕದಲ್ಲಿ ಅದನ್ನು ಹಾಗೆ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಂಥ ಸಂದರ್ಭದಲ್ಲಿ ದೇಹದ ಒಳಗಡೆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಕುಂಭಕದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಪಾರ್ಷಿಯಲ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆದಾಗ ಅದು ನಮ್ಮ ಮೈಟೋಕಾಂಡ್ರಿಯಾದ ಬಯೋಜೆನೆಸಿಸ್ಗೆ ಎಲ್ಲೋ ಪೂರಕ. ಕಾರಣ, TGC1 ಆಲ್ಫಾ ಎನ್ನುವ ಒಂದು ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆ ಜೀನು ನಮ್ಮ ಮೈಟೋಕಾಂಡ್ರಿಯಾದ ಉತ್ಪಾದನೆಗೆ, ಬಯೋಜೆನೆಸಿಸ್ಗೆ ಮೂಲ ಕಾರಣ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಕುಂಭಕನೂ ಸಹ ನಮಗೆ ತುಂಬ ಒಂದು ದೇಹಕ್ಕೆ ಒಂದು ಪೂರಕವಾಗಿದೆ, ಆರೋಗ್ಯಕ್ಕೆ ಪೂರಕವಾಗಿದೆ, ಶಕ್ತಿಯ ವ್ಯಯ ಆಗದಿದ್ದ ಹಾಗೆ ಇದು ತಡೆಗಟ್ಟುತ್ತೆ ಅಂತ ನಾವು ಹೇಳಬಹುದು. ಇದೇ ರೀತಿ
ದೀರ್ಘವಾಗಿ ನಾವು ಉಸಿರಾಡಿದಾಗ ಬೋರ್ಸ್ ಎಫೆಕ್ಟ್ ಅಂತ ನೀವು ಕೇಳಿರ್ಬೋದು. ನಮ್ಮ ಶ್ವಾಸಕೋಶದ ಕೆಳಗಡೆ ಇರುವ ರೆಸಿಡಿಯಲ್ ಆಕ್ಸಿಜನ್ ಸಹ ಹೊರಗಡೆ ಬರೋದ್ರಿಂದ, ಏಕೆಂದರೆ ದೀರ್ಘವಾದ ಇನಲೇಷನ್ ದೀರ್ಘವಾದ ಎಕ್ಸಲೇಷನ್ ಮಾಡೋದ್ರಿಂದ ಕೆಳಗಡೆ ಇರುವ ರೆಸಿಡಿಯಲ್ ಆಕ್ಸಿಜನ್ ಹೊರಗಡೆ ಹೋಗಿ ಹೆಚ್ಚಿನ ಪ್ರಮಾಣದ ಒಳ್ಳೆಯ ಆಕ್ಸಿಜನ್ನು ನಮ್ಮ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಅಲ್ಲಿ ಅದು ನಂತರ ರಕ್ತನಾಳಗಳ ಮೂಲಕ ಈ ಆಕ್ಸಿಜನ್ ಏನಿದೆ ಅದು ದೇಹದ ಎಲ್ಲ ಕಡೆಗೂ ಹೋಗೋದ್ರಿಂದ ದೇಹದಲ್ಲಿ ಲವಲವಿಕೆ ಇರುತ್ತೆ, ಶಕ್ತಿ ಇರುತ್ತೆ. ಏನೇ ಕೆಲಸ ಮಾಡೋದಾದರೂ ನಮಗೆ ಆಯಾಸ ಆಗದೇ ಇದ್ದ ಹಾಗೆ ಅದು ತಡೆಯುತ್ತೆ. ಹಾಗಾಗಿ ಪ್ರಾಣಾಯಾಮ ನಮ್ಮ ಪೂರ್ವಜರು ಶಕ್ತಿಯನ್ನು ಯಾವ ರೀತಿ ನಾವು ಹಿಡಿದಿಟ್ಕೊಳ್ಬೇಕು ಅನ್ನೋದಕ್ಕೆ ಮಾಡಿದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ಇದರ ಜೊತೆಗೆ ಧ್ಯಾನ ಮೆಡಿಟೇಷನ್ ಅಂತ ಮಾಡಿದಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಗಳನ್ನು ಒಂದು ಹದ್ದು ಬಸ್ತಿನಲ್ಲಿ ಒಂದು ಸ್ಥಿತಿಗೆ ತಂದುಕೊಳ್ಳೋದ್ರಿಂದ ಶಕ್ತಿಯ ಪೋಲಾಗುವುದನ್ನು ಅದು ತಡೆಗಟ್ಟುತ್ತೆ. ಮತ್ತು ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಅದು ಮಾಡೋದ್ರಿಂದ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿ ನಮಗೆ ಯಾವ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಗೊತ್ತಿಲ್ಲದೆ ದೇಹ ದಣಿಯೋದೇ ಆಗಲಿ, ಆಯಾಸ ಪಟ್ಕೊಳ್ಳೋದೇ ಆಗಲಿ, ಅತಿಯಾಗಿ ಕೆಲಸಕ್ಕೆ ಬಾರದದ್ದನ್ನು ಮಾಡೋದು ಅಂಥದ್ದು ಎಲ್ಲಿ ಎನರ್ಜಿ ಹೆಚ್ಚು ವ್ಯಯ ಆಗುತ್ತೆ ಅದು ಮಾಡದಿದ್ದ ಹಾಗೆ ಇಂತಹ ಕ್ರಿಯೆಗಳು ನಮ್ಮನ್ನು ತಡೆಯೋದ್ರಿಂದ ಶಕ್ತಿಯ ನಿರ್ವಹಣೆಯನ್ನು ಸರಿಯಾದ ಕ್ರಮದಲ್ಲಿ ನಾವು ಮಾಡ್ತಾ ಬರ್ಬೋದು. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಸೂರ್ಯ ನಮಸ್ಕಾರ ಅಥವಾ ಯೋಗ, ಇದನ್ನು ಮಾಡಿದಾಗಲೂ ಸಹ ನಾವು ಬಿಸಿಲಿನಲ್ಲಿ ಅದನ್ನು ಮಾಡ್ತೀವಿ ಬೆಳಗಿನ ಜಾವದಲ್ಲಿ. ಆಗ ಸೂರ್ಯನ ಕಿರಣಗಳು ದೇಹದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ, ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗುತ್ತೆ, ಅಲ್ಲಿ ಶಕ್ತಿಯ ವರ್ಧನೆ ಆಗುತ್ತೆ ಮತ್ತು ಅದು ಸರಿಯಾದ ರೀತಿಯಲ್ಲಿ ದೇಹದ ಎಲ್ಲ ಭಾಗಗಳಿಗೂ ಡಿಸ್ಟ್ರಿಬ್ಯೂಟ್ ಆಗೋ ಥರ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಯಲ್ಲಿ ಶಕ್ತಿ ಪೋಲಾಗದಿದ್ದ ಹಾಗೆ ನಾವು ನೋಡ್ಕೊಳ್ಳೋದು ಅಂದರೆ ಬ್ರಹ್ಮಚರ್ಯ ಅಂತ ಅನ್ಬೋದು. ಬ್ರಹ್ಮಚರ್ಯದಿಂದನೂ ಸಹ ಏಕೆ ಅಂತಂದರೆ ವೀರ್ಯ ಉತ್ಪಾದನೆಯ ಸಂದರ್ಭದಲ್ಲಿ ಶಕ್ತಿ ಬೇಕು ಮತ್ತು ವೀರ್ಯ ಹೊರಬಂದಾಗಲೂ ಸಹ ಎಲ್ಲೋ ಒಂದು ಕಡೆ ಜಿಂಕ್ ಅನ್ನುವ ಒಂದು ಟ್ರೇಸ್ ಎಲಿಮೆಂಟ್ ಆಗಿರ್ಬೋದು, ಲೈಕೋಪಿನ್ ಆಗ್ಬೋದು, ಜಿಂಕು, ಮೆಗ್ನೀಷಿಯಮ್ಮು ಇವುಗಳು ಎಲ್ಲೋ ಒಂದು ಕಡೆ ಪೋಲಾಗ್ತಾ ಬರುತ್ತೆ. ಪ್ರೊಲ್ಯಾಕ್ಟಿನ್ಗಳಾಗಿರಬಹುದು ಇವುಗಳೆಲ್ಲ ಪೋಲಾಗುತ್ತೆ. ಹಾಗಾಗಿ ಬ್ರಹ್ಮಚರ್ಯದಿಂದನೂ ಸಹ ಶಕ್ತಿ ದೇಹದಲ್ಲಿರುವ ಅನಬಾಲಿಕ್ ಎನರ್ಜಿ ಅಂತ ಅನಬಾಲಿಕ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಹಾಗೆ ಹಿಡಿದಿಟ್ಟುಕೊಳ್ಳಬಹುದು ಅಂಥೇಳಿ. ಏಕೆಂತಂದರೆ ಯಾವುದೇ ಒಂದು ಹೊರಗಡೆಯಿಂದ ಪ್ರಚೋದನೆಗಳು ನಮ್ಮ ಮೆದುಳಿಗೆ ಹೋದಾಗ ಮೆದುಳು ಅನ್ನೆಸೆಸರಿ ಬೇಕಾದಷ್ಟು ಈಗ ಹೆಚ್ಚಿನ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದನ್ನು ಮಾಡಬೇಕಾದ್ರೂ ಶಕ್ತಿಯ ವ್ಯಯ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಕಡಿಮೆ ಮಾಡಿದಾಗಲೂ ಸಹ ಒಂದು ಅನಾವಶ್ಯಕವಾಗಿ ಶಕ್ತಿ ಪೋಲಾಗುವುದನ್ನು ತಡೆಗಟ್ಟಬಹುದು ಅಂತಲೇ ಹೇಳ್ಬಹುದು. ಇದರ ಜೊತೆಯಲ್ಲಿ ನಮ್ಮ ಪೂರ್ವಜರು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಂತಹ ಉಪವಾಸವನ್ನು ಮಾಡಿದಾಗ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗುತ್ತೆ. ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆಟೋಫೇಜಿ ಅಂದರೆ ದೇಹದಲ್ಲಿ ಇರುವಂತಹ ನಷ್ಟವಾದ, ಹಾಳಾದ ಅಥವಾ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡುವಂತಹ ಒಂದು ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆಯನ್ನು ನಾವು ಆಟೋಫೇಜಿ ಅಂತೀವಿ. ಅದು ಯಾವಾಗ ಹೋಗುತ್ತೆ, ಆ ನಾಶವಾಗಿರುವ ಜೀವಕೋಶಗಳು ದೇಹದಿಂದ ಹೋದಾಗ ದೇಹ ಆರೋಗ್ಯಕರವಾಗಿರುತ್ತೆ. ಇಲ್ಲಿ ಸಹ ಹಾಳಾದ ಒಂದು ಮೈಟೊಕಾಂಡ್ರಿಯಗಳು ಏನಿರುತ್ತೆ, ಉಪವಾಸ ಮಾಡಿದಾಗ ಹಾಳಾದ ಮೈಟೊಕಾಂಡ್ರಿಯಗಳು ಸತ್ತೋಗುತ್ತೆ. ಹೊಸ ಮೈಟೊಕಾಂಡ್ರಿಯಗಳು ತುಂಬ ಆರೋಗ್ಯವಂತವಾಗಿರುವ ಮೈಟೊಕಾಂಡ್ರಿಯಗಳು ಉತ್ಪಾದನೆ ಆಗೋದ್ರಿಂದ ಅವುಗಳು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗಾಗಿ ಈ ಒಂದು ಉಪವಾಸ ಪ್ರಕ್ರಿಯೆ ಏನಿದೆ ಅದರಿಂದನೂ ಸಹ ನಾವು ಶಕ್ತಿಯ ವರ್ಧನೆ ಮಾಡ್ಕೋಬೋದು, ಶಕ್ತಿ ಪೋಲಾಗುವುದನ್ನು ನಾವು ತಡೆಗಟ್ಟಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಒಳ್ಳೆ ನಿದ್ರೆ ಮಾಡಿದಾಗ ಮೆಲಟೋನಿನ್ ಸೆಕ್ರೇಷನ್ನು ಚೆನ್ನಾಗಾಗುತ್ತೆ. ಇದು ಒಂದು ಮ್ಯಾಜಿಕ್ ಹಾರ್ಮೋನ್ ಅಂತಲೇ ಅನ್ಬಹುದು. ಇದರ ಜೊತೆಗೆ ಗ್ರೋತ್ ಹಾರ್ಮೋನುಗಳು ದೇಹದಿಂದ ಬಿಡುಗಡೆಯಾಗುತ್ತೆ, ಪ್ರೊಲ್ಯಾಕ್ಟಿನ್ ಬಿಡುಗಡೆಯಾಗುತ್ತೆ, ಗ್ರೆಲಿನ್ ಲೆಪ್ಟಿನ್ ಹಾರ್ಮೋನುಗಳ ಒಂದು ಸಮತೋಲನ ಸರಿಯಾಗಿರುತ್ತೆ. ಸುಮಾರು 12 ಹಾರ್ಮೋನುಗಳು ಈ ಒಂದು ನಿದ್ರೆಯ ಸಂದರ್ಭದಲ್ಲಿ ಬಿಡುಗಡೆಯಾಗೋದ್ರಿಂದ ಅದು ಶಕ್ತಿ ಪೋಲಾಗದಿದ್ದ ಹಾಗೆ ತಡೆಗಟ್ಟೋದ್ರಿಂದ ನಿದ್ರೆ ಬಹಳ ಮುಖ್ಯ. ನಿದ್ರಾಹೀನತೆಯಿಂದ ದೇಹದಲ್ಲಿರುವ ಬಹಳಷ್ಟು ಶಕ್ತಿ ಎಲ್ಲೋ ಪೋಲಾಗುತ್ತೆ, ಡ್ರೈನ್ ಔಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಕೆಲವೊಂದು ರಿಚುವಲ್ಸ್ಗಳು, ನಮ್ಮ ಹಿರಿಯರು ಮಾಡುತ್ತಿದ್ದಂತಹ ಕೆಲವೊಂದು
ರಿಚುವಲ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸನೇ ಆಗಿರ್ಬೋದು, ಅಲ್ಲಿಗೆ ಹೋದಾಗ ಅಲ್ಲಿಯ ಒಂದು ವೈಬ್ರೇಷನ್ ಏನಿರುತ್ತೆ ಆ ಫ್ರೀಕ್ವೆನ್ಸಿ, ಅದರಿಂದ ಹೆಚ್ಚಿನ ಪ್ರಮಾಣದ ಎನರ್ಜಿ ನಮಗೆ ದೊರಕುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋದು, ದೇವರ ಪ್ರದಕ್ಷಿಣೆ ಮಾಡೋದು, ತೀರ್ಥ ಸೇವನೆ ಮಾಡೋದು, ದೇವರ ಮೇಲೆ ನಂಬಿಕೆ ಇರೋದು ಬಿಡೋದು ಅದು ಸೆಕೆಂಡರಿ. ಆದರೆ ವೈಜ್ಞಾನಿಕವಾಗಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಶಕ್ತಿ ಪೋಲಾಗುವುದನ್ನು ನಾವು ತಡೆಗಟ್ಟಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಗ್ರೌಂಡಿಂಗ್ ಅಂತಲೂ ಸಹ ಇದೆ. ಗ್ರೌಂಡಿಂಗ್ ಅಂತಂದರೆ ಬರೀ ಕಾಲಿನಲ್ಲಿ ನಾವು ನಡೆದಾಗ, ದೇವಸ್ಥಾನ ಆಗ್ಬೋದು, ಹುಲ್ಲಿನ ಮೇಲಾಗ್ಬೋದು, ಕಲ್ಲಿನ ಮೇಲಾಗ್ಬೋದು, ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವಂತಹ ಅಯಾನ್ಗಳು ಏನಿರುತ್ತೆ ಅದು ಭೂಮಿಯಲ್ಲಿರುವ ನೆಗೆಟಿವ್ ಅಯಾನ್ಸ್ಗಳ ಜೊತೆ ಸೇರಿದಾಗ ನ್ಯೂಟ್ರಲೈಸ್ ಆಗುತ್ತೆ. ನಮ್ಮ ಬಯೋ ಎಲೆಕ್ಟ್ರಿಕ್ ಫೀಲ್ಡು ರೀಸೆಟ್ ಆಗ್ತಾ ಬರುತ್ತೆ. ಹಾಗಾಗಿ ಆ ರೀಸೆಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಶಕ್ತಿ ಪೋಲಾಗದೇ ಇದ್ದ ಹಾಗೆ ಗ್ರೌಂಡಿಂಗ್ ಆಗೋದ್ರಿಂದ ನಾವು ಬರೀ ಕಾಲಿನಲ್ಲಿ ಭೂಮಿಯ ಮೇಲೆ, ನೆಲದ ಮೇಲೆ ಅಥವಾ ದೇವಸ್ಥಾನದಲ್ಲೆಲ್ಲ ನಡೆದಾಗ ನಮಗೆ ಹೆಚ್ಚಿನ ಒಂದು ಶಕ್ತಿ ಶೇಖರಣೆ ನಾವು ಮಾಡ್ಕೋಬೋದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಮಂತ್ರ ಚಾಂಟಿಂಗ್ ಅಂದಾಗ ಮಂತ್ರಗಳ ಉಚ್ಚಾರ ಮಾಡಿದಾಗ ಅಲ್ಲಿ ಬೇರೆ ರೀತಿಯ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ. ಈ ಸಂದರ್ಭದಲ್ಲೂ ಸಹ ನಮ್ಮ ಮಂತ್ರ ಚಾಂಟಿಂಗ್ ಮಾಡಿದಾಗ ಮೆದುಳಿನ ಕೆಲವೊಂದು ಭಾಗಗಳಲ್ಲಿ ಏನು ಬ್ಲಾಕೇಜ್ಗಳಿರುತ್ತೆ ಆ ಬ್ಲಾಕೇಜ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಉಸಿರು ತಗೊಳ್ಳೋದು, ಹಿಡ್ಕೊಳ್ಳೋದು, ಬಿಡುವುದರಲ್ಲಿ ವೇರಿಯೇಷನ್ ಆದಾಗ ಅಲ್ಲೂ ಸಹ ಎನರ್ಜಿ ಪೋಲಾಗದೇ ಇದ್ದ ಹಾಗೆ ಈ ಮಂತ್ರ ಉಚ್ಚಾರಣೆಗಳು ಸಹ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಹಿರಿಯರು ತಮಗೇ ಗೊತ್ತಿಲ್ಲದೆ ಈ ಅಭ್ಯಾಸಗಳ ಮುಖಾಂತರ ಶಕ್ತಿ ಪೋಲಾಗದೇ ಇದ್ದ ಹಾಗೆ ಅವರು ಅದನ್ನು ಕಾಪಾಡ್ಕೊತಾ ಇದ್ದರು. ಹಾಗಾಗಿ ಅವರು ಸದಾ ಚಟುವಟಿಕೆಯಿಂದ ಇರ್ತಾಯಿದ್ರು, ಹಸನ್ಮುಖರಾಗಿರ್ತಿದ್ರು, ಉತ್ಸಾಹದಿಂದ ಇರ್ತಿದ್ರು, ಲವಲವಿಕೆಯಿಂದ ಕೆಲಸಗಳನ್ನು ಮಾಡ್ತಾಯಿದ್ರು. ಸೇವಿಸುವ ಆಹಾರ ಕಡಿಮೆ ಆದರೂ ಶಕ್ತಿ ಜಾಸ್ತಿ ಇರ್ತಾಯಿತ್ತು. ಇಂದು ಸೇವಿಸುವ ಆಹಾರ ಹೆಚ್ಚಿದೆ, ಆದರೆ ಕೊನೆಯದಾಗಿ ಅದು ಪರಿವರ್ತನೆಯಾಗುವ ಶಕ್ತಿಯ ಪ್ರಮಾಣ ತುಂಬ ಕಡಿಮೆ ಇರೋದರಿಂದ ದೇಹಕ್ಕೆ ಆಯಾಸ ಆಗಿರಲ್ಲ, ಮನಸ್ಸಿಗೆ ಆಯಾಸ ಆಗಿರುತ್ತೆ. ಆದರೆ ಅದು ದೈಹಿಕ ಆಯಾಸ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ತುಂಬ ಏನು ಕೆಲಸನೇ ಮಾಡಿರೋದಿಲ್ಲ, ಆದರೂ ಸಹ ದೇಹಕ್ಕೆ ಬಹಳ ಸುಸ್ತಾಗುವುದನ್ನು, ಆಯಾಸ ಆಗುವುದನ್ನು ನಾವು ನೋಡ್ತೀವಿ. ಕಾರಣ ಶಕ್ತಿಯ ಈ ಎಲ್ಲ ಶಕ್ತಿಯನ್ನು ಶೇಖರಣೆ ಮಾಡುವಂತಹ ಈ ವಿಧಾನಗಳನ್ನು ನಾವೆಲ್ಲೋ ಮರೀತಿದ್ದೀವಿ. ಇವುಗಳನ್ನು, ಈ ಆಚರಣೆಗಳನ್ನು ದೂರ ಇಡ್ತಿರೋದ್ರಿಂದ ಶಕ್ತಿಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ದೇಹದ ಭಾಗಗಳಿಗೆ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ಅನ್ನುವುದು ನಮಗೆ ತಿಳಿತಾ ಇಲ್ಲ. ಹಾಗಾಗಿ ಶಕ್ತಿಯನ್ನು ಪಡೆಯೋದು ನಾವೇನು ಬ್ಯಾಟ್ರಿ ಅಲ್ಲ, ಡೈರೆಕ್ಟಾಗಿ ಒಂದು ಯೂನಿವರ್ಸಿಂದ ಶಕ್ತಿಯನ್ನು ಪಡೆಯೋದಕ್ಕೆ. ಆದರೆ ದೇಹದ ಒಳಗಡೆನೇ ಇರುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಎಲ್ಲ ಭಾಗಗಳಿಗೂ ಹೋಗುವ ಹಾಗೆ ಮಾಡುವ ಪ್ರಕ್ರಿಯೆಗಳಿದೆಯಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸೋದ್ರಿಂದ ಶಕ್ತಿಯನ್ನು ನಾವು ಉಳಿಸಬಹುದು, ಅದನ್ನು ಕಾಪಾಡ್ಕೋಬಹುದು ಮತ್ತು ಅದರ ಸದ್ವಿನಿಯೋಗವನ್ನು ನಾವು ಮಾಡಬಹುದು. ನಮಸ್ಕಾರ.